ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನಮಸ್ಕಾರ. ಇಂದು ನಾವು ಕೀಲು ನೋವಿನ ಬಗ್ಗೆ ಮಾತಾಡುತ್ತಿದ್ದೇವೆ. ಕೀಲು ನೋವಿಗೆ ಕಾರಣಗಳೇನು, ಈ ಒಂದು ಕೀಲು ನೋವಿನ ಲಕ್ಷಣಗಳು ಯಾವ ರೀತಿ ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ಉಪಯುಕ್ತವಾಗುವ ಮಾಹಿತಿಯನ್ನು ತಿಳಿಸಲಿಕ್ಕೆ ನಾವು ಬಂದಿದ್ದೇವೆ. ಹಾಗಾದರೆ ಇದರ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಎದ್ದು ನಿಂತಾಗ, ಕೆಳಗೆ ಬಾಗಿ ಅಥವಾ ಸುಮ್ಮನೆ ಕುಳಿತು ಟಿ.ವಿ ನೋಡುವಾಗ ನೀವು ಎಂದಿಗೂ ಮಾಡದ ಶಬ್ದಗಳನ್ನು, ಕೀಲುಗಳು ನೋಯಿಸುತ್ತಿವೆಯೇ? ನಾವು ವಯಸ್ಸಾದಂತೆ ಕೀಲು ನೋವು ಹೆಚ್ಚು ಸಾಮಾನ್ಯವಾಗುತ್ತದೆ. ಏಕೆಂದರೆ ನಾವು ವಯಸ್ಸಾದಂತೆ ನಮ್ಮ ಕೀಲುಗಳು ಹೆಚ್ಚು ಬಳಸಲ್ಪಡುತ್ತವೆ. ನಮ್ಮ ಕೀಲುಗಳ ಮೇಲೆ ಧರಿಸುವುದು ಮತ್ತು ಕಣ್ಣೀರು ಹಲವಾರು ರೋಗಗಳು ಅಥವಾ ಗಾಯಗಳಿಗೆ ಕಾರಣವಾಗಬಹುದು. ಇದು ನಮ್ಮ ಕೀಲುಗಳು ನೋವು ಮತ್ತು ನೋಯುತ್ತಿರುವ ಭಾವನೆಯನ್ನು ಉಂಟು ಮಾಡಬಹುದು. ಚಿಂತಿಸಬೇಡಿ, ಎಲ್ಲ ಕೀಲು ನೋವು ಆಧಾರವಾಗಿರುವ ಕಾಯಿಲೆಯ ಸಂಕೇತವಲ್ಲ. ಕೆಲವು ಸಂದರ್ಭಗಳಲ್ಲಿ ನೋಯುತ್ತಿರುವ ಕೀಲುಗಳು ಅತಿಯಾದ ದೈಹಿಕ ಚಟುವಟಿಕೆ, ಬಳಕೆಯ ಕೊರತೆ ಅಥವಾ ಉಳುಕುಗಳಂತಹ ಅತಿಯಾದ ಬಳಕೆಯ ಪರಿಣಾಮವಾಗಿರುವುದು. ಕೀಲು ನೋವು ಸೌಮ್ಯದಿಂದ ತೀವ್ರವಾಗಿರಬಹುದು. ಕೀಲು ನೋವು ದೇಹದ ಯಾವುದೇ ಜಂಟಿ ಮೇಲೆ ಪರಿಣಾಮ ಬೀರಬಹುದು, ಆದರೆ ಸಾಮಾನ್ಯವಾಗಿ ಪೀಡಿತ ಕೀಲುಗಳು ಮೊಣಕಾಲುಗಳಾಗಿವೆ. ಉರಿಯೂತ ಅಥವಾ ಗಾಯದಿಂದಾಗಲಿ ಕೀಲು ನೋವಿನ ಲಕ್ಷಣಗಳು ಮತ್ತು ಕೀಲು ನೋವಿನ ಕಾರಣಗಳ ಬಗ್ಗೆ ತಿಳಿದುಕೊಳ್ಳಲು ನಾವು ಎಲ್ಲವನ್ನು ನಿಮಗೆ ತಿಳಿಸುತ್ತೇವೆ. ಇದರಿಂದ ನೀವು ಪರಿಹಾರವನ್ನು ಕೂಡ ಕಂಡುಕೊಳ್ಳಬಹುದು. ಮತ್ತು ವಾಕಿಂಗ್, ಅಪ್ಪಿಕೊಳ್ಳುವುದು, ನಿಂತಿರುವುದು, ಕುಳಿತುಕೊಳ್ಳುವುದು, ತೆರೆಯುವುದು, ಮುಚ್ಚುವುದು, ನಿಮ್ಮ ದಾರಿಯಲ್ಲಿ ಬರುವ ಕೀಲುಗಳ ನೋವಿನ ಬಗ್ಗೆ ಕಡಿಮೆ ಗೊಣಗಾಟಗಳು ಮತ್ತು ನೆರಳುವಿಕೆಯೊಂದಿಗೆ ಸರಳ ಜೀವನ ಇರುವಂಥದ್ದು. ಇನ್ನು ಈ ಜಂಟಿ ನೋವಿನ ಲಕ್ಷಣಗಳು ಯಾವ ರೀತಿ ಅನ್ನೋದನ್ನು ನೋಡೋಣ. ನೋಯುತ್ತಿರುವ ಕೀಲುಗಳನ್ನು ಗುರುತಿಸುವುದು ನೇರವಾಗಿ ತೋರುತ್ತದೆಯಾದರೂ ಕೀಲು ನೋವಿಗೆ ಸಂಬಂಧಿಸಿದ ವಿವಿಧ ರೋಗಲಕ್ಷಣಗಳಿವೆ. ಈ ಕೀಲು ನೋವಿನ ಲಕ್ಷಣಗಳು ಸೌಮ್ಯದಿಂದ ತೀವ್ರವಾಗಿರಬಹುದು. ಜಂಟಿ ನೋವಿನ ಲಕ್ಷಣಗಳು ಯಾವ ರೀತಿ ಅಂದಾಗ, ಜಂಟಿ ಕೆಂಪು, ಜಂಟಿ ಮೃದುತ್ವ, ಜಂಟಿ ಸುತ್ತ ಉಷ್ಣತೆ, ಜಂಟಿ ಸುತ್ತ ಊತ, ಜಂಟಿ ಲಾಕ್ ಮಾಡುವುದು, ಬಿಗಿತ, ದೌರ್ಬಲ್ಯ, ಚಲನೆಯ ವ್ಯಾಪ್ತಿಯ ನಷ್ಟ ಅಥವಾ ಚಲನೆಯೊಂದಿಗೆ ಜಂಟಿ ಗ್ರಾಟಿಂಗ್ ಅಥವಾ ಕ್ರಪಿಟಿಸ್ ಎಂದು ಸಹ ಕರೆಯುತ್ತಾರೆ. ಈ ಜಂಟಿ ನೋವಿಗೆ ಕಾರಣಗಳೇನು? ಕೀಲುಗಳು ನಮ್ಮ ಮೂಳೆಗಳ ನಡುವಿನ ಸಂಪರ್ಕವನ್ನು ರೂಪಿಸುತ್ತವೆ, ನಮಗೆ ಚಲಿಸಲು ಅನುವು ಮಾಡಿಕೊಡುತ್ತದೆ. ಹಲವಾರು ಪರಿಸ್ಥಿತಿಗಳು ಈ ಕೀಲು ನೋವಿಗೆ ಕಾರಣ ಆಗ್ತವೆ. ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಲಭ್ಯವಿರುವ ಐಡೆಕ್ಸ್ನ ಪ್ರತ್ಯಕ್ಷವಾದ ಉತ್ಪನ್ನಗಳು ಎಲ್ಲ ಪರಿಸ್ಥಿತಿಗಳಿಗೆ ಚಿಕಿತ್ಸೆ ನೀಡಲು ಸಾಧ್ಯವಿಲ್ಲವಾದರೂ ಅವುಗಳ ಬಗ್ಗೆ ತಿಳಿದಿರುವುದು ಒಳ್ಳೆಯದು. ಆದ್ದರಿಂದ ನೀವು ನಿಮ್ಮ ವೈದ್ಯರು ಅಥವಾ ಆರೋಗ್ಯ ವೃತ್ತಿಪರರೊಂದಿಗೆ ಅವುಗಳ ಬಗ್ಗೆ ಮಾತನಾಡಬಹುದು. ಅಸ್ಥಿ ಸಂಧಿವಾತ, ರುಮಟಾಯ್ಡ್ ಸಂಧಿವಾತ, ಸಂಯೋಜಕ ಅಂಗಾಂಶ ರೋಗ, ಬರ್ಸಿಟಿಸ್, ಗೌಟ್ ಸಂಧಿವಾತದ ಒಂದು ರೂಪ. ತಳಿಗಳು ಅಥವಾ ಉಳುಕು, ಗಾಯದ ನಂತರ ಜಂಟಿ ಒಳಪದರದ ಉರಿಯೂತ, ಜಂಟಿ ಜಾಗದಲ್ಲಿ ರಕ್ತಸ್ರಾವ, ವೈರಲ್ ಸೋಂಕು, ಉದಾಹರಣೆಗೆ ಹೆಪಟೈಟಿಸ್ ಅಥವಾ ರುಬೆಲ್ಲಾ ಅನ್ನುವಂಥದ್ದು. ಈ ಅಸ್ಥಿ ಸಂಧಿವಾತ ಎಂದಾಗ ಯಾವ ರೀತಿ ಅನ್ನೋದು ನೋಡೋಣ. ಅಸ್ಥಿ ಸಂಧಿವಾತವು ಸಂಧಿವಾತದ ಅತ್ಯಂತ ಸಾಮಾನ್ಯ ರೂಪವಾಗಿದೆ ಮತ್ತು ಅನೇಕ ವಯಸ್ಕರು ಅನುಭವಿಸುವ ದೀರ್ಘಕಾಲದ ಸ್ಥಿತಿಯಾಗಿದೆ. ವಿಶೇಷವಾಗಿ 45 ವರ್ಷಗಳ ನಂತರ ಇದು ಕಾರ್ಟಿಲೇಜ್ ಅನ್ನು ಕಡಿಮೆ ಮಾಡುವುದರ ಪರಿಣಾಮವಾಗಿರುವಂಥದ್ದು. ಇದು ನಿಮ್ಮ ಕೀಲುಗಳಲ್ಲಿನ ಮೂಳೆಗಳ ನಡುವೆ ಲುಬ್ರಿಕಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಯವಾದ ಕ್ರಿಯಾತ್ಮಕ ಚಲನೆಯನ್ನು ಖಚಿತಪಡಿಸುತ್ತದೆ. ಕಾರ್ಟಿಲೇಜ್ ಕ್ಷೀಣಿಸಿದಾಗ ಜಂಟಿ ಮೂಳೆಗಳು ಒಂದಕ್ಕೊಂದು ಉಜ್ಜುತ್ತವೆ. ಇದು ನೋವು, ಬಿಗಿತ ಮತ್ತು ಚಲನೆಯ ವ್ಯಾಪ್ತಿಯನ್ನು ಕಡಿಮೆ ಮಾಡುತ್ತದೆ. ಕಾಲಾನಂತರದಲ್ಲಿ ನಿಮ್ಮ ಕೀಲುಗಳ ಮೇಲೆ ಸವೆತ ಮತ್ತು ಕಣ್ಣೀರಿನ ಪರಿಣಾಮವಾಗಿ ಅಸ್ಥಿ ಸಂಧಿವಾತ ಸಂಭವಿಸುತ್ತದೆ. ಅಸ್ಥಿ ಸಂಧಿವಾತವು ಒಂದು ಸ್ಥಿತಿಯಾಗಿದ್ದು, ಅದು ಕಾಲಾನಂತರದಲ್ಲಿ ಬೆಳವಣಿಗೆಯಾಗುತ್ತದೆ ಮತ್ತು ನೋವಿನ ಉಲ್ಬಣಗಳಿಗೆ ಕಾರಣವಾಗುವಂಥದ್ದು. ಆದ್ದರಿಂದ ಅದು ಕಾಲಾನಂತರದಲ್ಲಿ ಸ್ಥಿರವಾಗಿ ಕೆಟ್ಟದಾಗುತ್ತಿದೆ. ನೀವು ಅಸ್ಥಿ ಸಂಧಿವಾತವನ್ನು ಹೊಂದಿರಬಹುದಾದ ಸಾಧ್ಯತೆಯ ಬಗ್ಗೆ ನಿಮ್ಮ ವೈದ್ಯರೊಂದಿಗೆ ಮಾತನಾಡಿ. ಇನ್ನು ರುಮಟಾಯ್ಡ್ ಸಂಧಿವಾತ. ಈ ರುಮಟಾಯ್ಡ್ ಸಂಧಿವಾತವು ವಿಭಿನ್ನ ರೀತಿಯ ಸಂಧಿವಾತವಾಗಿರುವಂಥದ್ದು. ಇದು ಅಸ್ಥಿ ಸಂಧಿವಾತಕ್ಕಿಂತ ಭಿನ್ನವಾಗಿ ಅಥವಾ ಬೇರೆಯಾಗಿ ಸ್ವಯಂ ನಿರೋಧಕ ಕಾಯಿಲೆಯಾಗಿದ್ದು, ಅದು ಕಾಲಾನಂತರದಲ್ಲಿ ನಿಮ್ಮ ಕೀಲುಗಳು, ಕಾರ್ಟಿಲೇಜ್ ಮತ್ತು ಹತ್ತಿರದ ಮೂಳೆಯನ್ನು ಹಾನಿಗೊಳಿಸುತ್ತದೆ. ಆರ್ ಎಂದು ಕರೆಯಲ್ಪಡುವ ರುಮಟಾಯ್ಡ್ ಸಂಧಿವಾತವು ಕಾಲಾನಂತರದಲ್ಲಿ ಹಂತವಾಗಿ
ಏನಾಗುತ್ತೆ ಅಂದಾಗ ಇದರಿಂದ ಹದಗೆಡಬಹುದು ಅಥವಾ ಪಂದ್ಯಗಳಲ್ಲಿ ಉಲ್ಬಣಗೊಳ್ಳಬಹುದು. ಈ ಸ್ಥಿತಿಯು ಕೀಲು ನೋವು, ಊತ, ಬಿಗಿತ ಮತ್ತು ದೇಹದ ಇತರ ಭಾಗಗಳಲ್ಲಿ ಉರಿಯೂತಕ್ಕೆ ಕಾರಣವಾಗುತ್ತದೆ. ಇದು ಆಯಾಸ ಮತ್ತು ಆರೋಗ್ಯದ ಕೊರತೆಗೆ ಕಾರಣವಾಗಬಹುದು. ರುಮಟಾಯ್ಡ್ ಸಂಧಿವಾತವನ್ನು ನಿಮ್ಮ ವೈದ್ಯರು ನಿರ್ಣಯಿಸಬೇಕು. ಒಟ್ಟಿಗೆ ನೀವು ಚಿಕಿತ್ಸೆಯ ಯೋಜನೆಯನ್ನು ಒಟ್ಟುಗೂಡಿಸಬಹುದು. ಅದೇ ರೀತಿ ಸಂಯೋಜಕ ಅಂಗಾಂಶ ರೋಗ. ವ್ಯಾಪಕವಾದ ಜಂಟಿ ನೋವು ಕೆಲವೊಮ್ಮೆ ನಿಮ್ಮ ಕೀಲುಗಳು ಮತ್ತು ದೇಹದಲ್ಲಿನ ಇತರ ಅಂಗಗಳ ಮೇಲೆ ಪರಿಣಾಮ ಬೀರುವ ಮತ್ತೊಂದು ಆಧಾರವಾಗಿರುವ ಸ್ಥಿತಿಯ ಸೂಚನೆಯಾಗಿರುವಂಥದ್ದು. ಉದಾಹರಣೆಗೆ ಲೂಪಸ್ ಸೇರಿವೆ. ಪ್ರತಿರಕ್ಷಣಾ ವ್ಯವಸ್ಥೆಯು ನಿಮ್ಮ ದೇಹದಲ್ಲಿನ ಆರೋಗ್ಯಕರ ಕೋಶಗಳ ಮೇಲೆ ದಾಳಿ ಮಾಡುವ ಸ್ವಯಂ ನಿರೋಧಕ ಕಾಯಿಲೆ. ಅಥವಾ ಸ್ಕ್ಲೆರೋಡರ್ಮಾ. ಪ್ರತಿರಕ್ಷಣಾ ವ್ಯವಸ್ಥೆಯು ಚರ್ಮದ ಕೆಳಗಿನ ಸಂಯೋಜಕ ಅಂಗಾಂಶವನ್ನು ಆಕ್ರಮಿಸುವ ಸ್ಥಿತಿ. ಈ ಪರಿಸ್ಥಿತಿಗಳನ್ನು ಸಾಮಾನ್ಯವಾಗಿ ಪ್ರತ್ಯಕ್ಷವಾದ ಔಷಧಿಗಳೊಂದಿಗೆ ಚಿಕಿತ್ಸೆ ನೀಡಲಾಗುವುದಿಲ್ಲ. ಮೌಲ್ಯಮಾಪನ ಮತ್ತು ಚಿಕಿತ್ಸೆಯ ಯೋಜನೆಗಾಗಿ ನಿಮ್ಮ ವೈದ್ಯರನ್ನು ಭೇಟಿ ಮಾಡುವಂಥದ್ದು ಉತ್ತಮವಾಗಿದೆ. ಇನ್ನು ಬರ್ಸಿಟಿಸ್. ಈ ಬರ್ಸಿಟಿಸ್ ಎನ್ನುವುದು ಒಂದು ಸಣ್ಣ ಸೈನೋವಿಯಲ್ ದ್ರವದಿಂದ ತುಂಬಿದ ಚೀಲಗಳ ಮೇಲೆ ಪರಿಣಾಮ ಬೀರುವ ಸ್ಥಿತಿಯಾಗಿರುವಂಥದ್ದು. ಬರ್ಸೆ ಎಂದು ಕರೆಯಲ್ಪಡುತ್ತದೆ. ಇದು ನಿಮ್ಮ ಕೀಲುಗಳ ಬಳಿ ಮೂಳೆಗಳು ಮತ್ತು ಸ್ನಾಯುಗಳನ್ನು ಕುಷನ್ ಮಾಡುತ್ತದೆ. ಹಾಗಾಗಿ ಪುನರಾವರ್ತಿತ ಚಲನೆಗಳಲ್ಲಿ ಬಳಸಲಾಗುವ ಕೀಲುಗಳಲ್ಲಿ ಬರ್ಸಿಟಿಸ್ ಹೆಚ್ಚಾಗಿ ಸಂಭವಿಸುತ್ತದೆ. ಬರ್ಸಿಟಿಸ್ನ ಸಾಮಾನ್ಯ ಸ್ಥಳಗಳು ಭುಜ, ಮೊಣಕೈ ಮತ್ತು ಸೊಂಟ. ಆದಾಗ್ಯೂ ಇದು ಮೊಣಕಾಲು, ಹಿಮ್ಮಡಿ ಅಥವಾ ನಿಮ್ಮ ಹೆಬ್ಬೆರಳಿನ ತಳದಲ್ಲಿಯೂ ಸಹ ಸಂಭವಿಸುವಂಥದ್ದು. ಇನ್ನು ಗೌಟ್ ಒಂದು ರೀತಿಯ ಸಂಧಿವಾತವಾಗಿದ್ದು ಅದು ಮಧ್ಯರಾತ್ರಿಯಲ್ಲಿಯೂ ಸಹ ಇದ್ದಕ್ಕಿದ್ದಂತೆ ಬರುತ್ತದೆ. ಇದು ಹಠಾತ್ ತೀವ್ರವಾದ ಊತ, ಕೆಂಪು ಮತ್ತು ಕೀಲುಗಳಲ್ಲಿ ಮೃದುತ್ವದಿಂದ ನಿರೂಪಿಸಲ್ಪಟ್ಟಿದೆ. ಗೌಟ್ ಸಾಮಾನ್ಯವಾಗಿ ಆರಂಭದಲ್ಲಿ ಹೆಬ್ಬೆರಳಿನ ಜಂಟಿ ಮೇಲೆ ಪರಿಣಾಮ ಬೀರುವಂಥದ್ದು. ಗೌಟ್ ನೋವು ಸಾಕಷ್ಟು ತೀವ್ರತೆಯನ್ನು ಅನುಭವಿಸಬಹುದು. ಗೌಟ್ನ ದಾಳಿಗಳು ಪ್ರತಿ ಕೆಲವು ತಿಂಗಳುಗಳು ಅಥವಾ ವರ್ಷಗಳಿಗೊಮ್ಮೆ ಸಂಭವಿಸಬಹುದು. ಚಿಕಿತ್ಸೆ ನೀಡದಿದ್ದಲ್ಲಿ ಆಗಾಗ್ಗೆ ಹಿಂತಿರುಗಬಹುದು. ಗೌಟ್ ಸಂಧಿವಾತ ಒಂದು ರೂಪವಾಗಿದ್ದರೂ ಇದನ್ನು ಅಸ್ಥಿ ಸಂಧಿವಾತಕ್ಕಿಂತ ವಿಭಿನ್ನವಾಗಿ ಪರಿಗಣಿಸಲಾಗುತ್ತದೆ. ನಾನು ಮೊದಲೇ ಹೇಳಿದಾಗೆ ಈ ಗೌಟ್ ಕಾಣಿಸಿಕೊಳ್ಳುವುದು ಮೊದಲಿಗೆ ನಮ್ಮ ಹೆಬ್ಬೆರಳಿನಲ್ಲಿ, ಅದನಂತರ ಮೊಳಕಾಲು ಈ ರೀತಿ ಬರುವಂಥದ್ದು. ಅದಕ್ಕಾಗಿ ನೀವು ನಿಮ್ಮ ವೈದ್ಯರು ಈ ಸ್ಥಿತಿಯನ್ನು ನಿರ್ಣಯಿಸಬಹುದಾದ ಮತ್ತು ಚಿಕಿತ್ಸೆಯನ್ನು ಶಿಫಾರಸು ಮಾಡಬಹುದು. ಇನ್ನು ತಳಿಗಳು ಅಥವಾ ಉಳುಕು. ಈ ಕೀಲು ನೋವು ಹೆಚ್ಚಾಗಿ ಗಾಯದ ಪರಿಣಾಮವಾಗಿದೆ. ಪತನದ ನಂತಹ ಅಪಘಾತವು ಹರಿದ ಅಸ್ಥಿರಜ್ಜುಗಳ ಅಥವಾ ಛಿದ್ರಗೊಂಡ ಸ್ನಾಯುರಜ್ಜುಗಳಿಗೆ ಕಾರಣವಾಗಬಹುದು. ಇದು ಸಾಮಾನ್ಯವಾಗಿ ಹಠಾತ್ ಮತ್ತು ತೀವ್ರವಾದ ನೋವನ್ನು ಉಂಟುಮಾಡುತ್ತದೆ, ಬಹುಶಃ ಪಾಪಿಂಗ್ ಅಥವಾ ಸ್ನ್ಯಾಪಿಂಗ್ ಶಬ್ದದೊಂದಿಗೆ, ಮತ್ತು ತಕ್ಷಣದ ವೈದ್ಯಕೀಯ ಆರೈಕೆಯ ಅಗತ್ಯವಿರುತ್ತದೆ. ಮಿತಿಮೀರಿದ ಬಳಕೆಯು ಸ್ನಾಯುರಜ್ಜು ಉರಿಯೂತವನ್ನು ಉಂಟುಮಾಡಬಹುದು. ಉದಾಹರಣೆಗೆ ಟೆನ್ನಿಸ್ ಎಲ್ಬೋ. ಇದು ಊತ ಅಥವಾ ಶಾಖದ ಜೊತೆಗಿನ ಜಂಟಿ ಸ್ನಾಯುರಜ್ಜು ನೋವಿನಂತೆ ಕಂಡುಬರುವುದು. ಸೌಮ್ಯವಾದ ಸ್ನಾಯುರಜ್ಜು ಉರಿಯೂತವನ್ನು ನಿಮ್ಮ ಔಷಧಿಕಾರರ ಸಹಾಯದಿಂದ ಅಯೋಡೆಕ್ಸ್, ಅಲ್ಟ್ರಾಜೆಲ್ ಪ್ಲಸ್ ನಂತಹ ಉರಿಯು ವಿರೋಧಿಗಳೊಂದಿಗೆ ಅಥವಾ RICE ವಿಧಾನದೊಂದಿಗೆ ಚಿಕಿತ್ಸೆ ನೀಡಬಹುದು. ಕೆಲವೊಮ್ಮೆ ಜಾಯಿಂಟನ್ನು ತಪ್ಪಾಗಿ ಬಡಿಯುವುದು ಅಥವಾ ತಿರುಚುವುದು ಜಂಟಿಯಲ್ಲಿನ ಕಾರ್ಟಿಲೇಜ್ಗೆ ಹಾನಿಯಾಗಬಹುದು ಅಥವಾ ಜಂಟಿ ಜಾಗದಲ್ಲಿ ರಕ್ತಸ್ರಾವವಾಗಬಹುದು. ಅಂತಹ ಗಾಯಗಳು ಊತ, ಕೆಂಪು, ಮೂಗೇಟುಗಳು ಮತ್ತು ಗಾಯದ ನಂತರ ಬಿಗಿತದಿಂದ ಗುಣಲಕ್ಷಣಗಳನ್ನು ಹೊಂದಿವೆ. ನೀವು ಈ ಯಾವುದೇ ರೋಗಲಕ್ಷಣಗಳನ್ನು ಅನುಭವಿಸುತ್ತಿದ್ದರೆ ನೀವು ತಕ್ಷಣ ವೈದ್ಯಕೀಯ ಆರೈಕೆಯನ್ನು ಪಡೆಯಬೇಕು. ಜಂಟಿ ಒಳಪದರದ ಉರಿಯೂತ. ನಮ್ಮ ಎಲ್ಲ ಕೀಲುಗಳು ಸಿನೋವಿಯಂ ಎಂಬ ಅಂಗಾಂಶದ ತೆಳುವಾದ ಪದರದಿಂದ ರಕ್ಷಿಸಲ್ಪಟ್ಟಿವೆ. ಜಂಟಿ ಗಾಯಗೊಂಡಾಗ ಸೈನೋವಿಯಂ ಉರಿಯೂತವಾಗಬಹುದು. ಇದು ನೋವು ಮತ್ತು ಊತವನ್ನು ಉಂಟುಮಾಡುತ್ತದೆ. ನಿಮ್ಮ ಜಂಟಿ ಗಾಯಗೊಂಡ ನಂತರ ಇದು ಶಾಖವನ್ನು ಉಂಟುಮಾಡುವುದಿಲ್ಲ ಮತ್ತು ಸಾಮಾನ್ಯವಾಗಿ ವಿಶ್ರಾಂತಿ ಮತ್ತು ಉರಿಯೂತದ ವಿರೋಧಿಗಳೊಂದಿಗೆ ಮನೆಯಲ್ಲಿ ನಿರ್ವಹಿಸಬಹುದು. ಜಂಟಿ ಜಾಗದಲ್ಲಿ ರಕ್ತಸ್ರಾವ. ಇದಕ್ಕೆ ಹೆಮರ್ತರೋಸಿಸ್ ಎಂದು ಕರೆಯಲ್ಪಡುವ ಜಂಟಿ ಜಾಗದಲ್ಲಿ ರಕ್ತಸ್ರಾವವು ಮೊಣಕಾಲಿನ ಇತ್ತೀಚಿನ ಗಾಯದಿಂದ ಉಂಟಾಗಬಹುದು. ಉದಾಹರಣೆಗೆ ಅಸ್ಥಿರಜ್ಜು, ಕಣ್ಣೀರು ಅಥವಾ ಜಂಟಿ ಮುರಿತ. ಹೆಮರ್ತರೋಸಿಸ್ ಚಿಹ್ನೆಗಳು ಸೇರಿವೆ. ಜಂಟಿ ಊತ, ಜಂಟಿ ಸುತ್ತ ಉಷ್ಣತೆ, ಗಾಯದ ನಂತರ
ಶೀಘ್ರದಲ್ಲೇ ಜಂಟಿ ಸುತ್ತ ಬಿಗಿತ. ಇನ್ನು ವೈರಲ್ ಸೋಂಕು. ಈ ವೈರಲ್ ಸೋಂಕು ಕೆಲವು ವೈರಲ್ ಸೋಂಕುಗಳು ನಿಮ್ಮ ದೇಹದ ಮೇಲೆ ವ್ಯಾಪಕವಾದ ಪರಿಣಾಮವನ್ನು ಬೀರಬಹುದು ಮತ್ತು ಕೀಲು ನೋವು ಅಥವಾ ಸಂಧಿವಾತವನ್ನು ಉಂಟು ಮಾಡಬಹುದು. ಈ ಥರದ ಲಕ್ಷಣಗಳು ಮತ್ತು ಕೀಲು ನೋವನ್ನು ಉಂಟುಮಾಡುವ ವೈರಲ್ ಸೋಂಕುಗಳ ಉದಾಹರಣೆಗಳಲ್ಲಿ ಹೆಪಟೈಟಿಸ್ ಮತ್ತು ರುಬೆಲ್ಲಾ ಸೇರಿವೆ. ನಿಮ್ಮ ಬಾಧಿತ ಕೀಲುಗಳನ್ನು ಎಕ್ಸ್ರೇ ಮಾಡಿ. ಅದಕ್ಕೆ ಪರಿಹಾರ ಕಂಡುಕೊಳ್ಳೋದಾದರೆ ಎಲ್ಲಿ ನೋವಿರುವ ಜಾಗದಲ್ಲಿ ಸಂಧಿವಾತ ಅಥವಾ ಬೇರೆ ಯಾವುದೇ ಕೀಲುಗಳು, ಗಂಟು, ಅರಿಶಿಣ ಮತ್ತು ಲೋಳ ರಸವನ್ನು ಎರಡನ್ನೂ ಅರೆದುಕೊಂಡು ನೋವಿರಕೆಗೆ ಹಚ್ಚಬೇಕು. ಇದರಿಂದ ಆ ನೋವಿಂದ ಮುಕ್ತಿ ಪಡೆಯಬಹುದು ಅಥವಾ ಅದು ಕಮ್ಮಾಗುವಂಥದ್ದು. ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿ ಈ ಕೀಲು ನೋವುಗಳ ಬಗ್ಗೆ ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ಆಸ್ಪತ್ರೆಗೆ ಬಂದು ವೈದ್ಯರನ್ನು ಸಂಪರ್ಕಿಸಿ. ಈ ರೀತಿ ಇನ್ನೂ ಹಲವಾರು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.